ಇನ್ನ ತಮ್ಮ ಭಾಷಣ ಮುಗಿತಾ ಇದ್ದಂತೆ ಏಕಾಏಕಿ ಡಿಕೆ ಶಿವಕುಮಾರ್ ಅವರು ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ತಮ್ಮ ಭಾಷಣ ಮುಕ್ತಾಯ ಇದ್ದಂತೆ ಸಿದ್ದರಾಮಯ್ಯ ಅವರು ನಾನು ನೋಡಿದೆ, ಅವರಿಗೆ ಹೇಳಿದೆ, ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ವೇದಿಕೆಯಿಂದ ಏಕಾಏಕಿ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಭಾಷಣಕ್ಕೂ ಮುನ್ನವೇ ಡಿಸಿಎಂ ನಿರ್ಗಮಿಸಿರುವಂತದ್ದು. ಖರ್ಗೆ ಭಾಷಣ ಶುರು ಮಾಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಬೆಂಗಳೂರಿನತ್ತ ದಿಢೀರ್ ಪ್ರಯಾಣವನ್ನ ಬೆಳೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಒಂದು ನಡೆಗೆ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಾಧನಾ ಸಮಾವೇಶ ಕಾರ್ಯಕ್ರಮ, ಮಾಮೂಲಿ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ, ಸಾಧನಾ ಸಮಾವೇಶದ ಕಾರ್ಯಕ್ರಮ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಭಾಷಣ ಮುಗಿತಾ ಇದ್ದಂತೆ ಅಲ್ಲಿಂದ ನಿರ್ಗಮಿಸಿ ಬಿಟ್ಟಿದ್ದಾರೆ. ನೋಡಿ, ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಏನಾಯ್ತು ಅಲ್ಲಿ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಖರ್ಗೆ ಅವರ ಭಾಷಣ ಆರಂಭ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಒಂದು ನಿಮಿಷನೂ ಕೂಡ ನಿಲ್ಲಲಿಲ್ಲ, ಅಲ್ಲಿಂದ ನಿರ್ಗಮಿಸಿರುವಂತದ್ದು. ಈ ಒಂದು ನಡೆಗೆ ಈಗ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಇನ್ನ ಇದಕ್ಕಿಂತ ಮುಂಚೆ ತಾವು ಗಮನಿಸ್ತಾ ಇದ್ರಿ, ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಅನ್ನ ಸ್ವಾಗತಿಸಲಿಲ್ಲ, ಸೌಜನ್ಯಕ್ಕೂ ಅವರ ಹೆಸರನ್ನ ತೆಗೆದುಕೊಳ್ಳಿಲ್ಲ. ಡಿಸಿಎಂ ನಮ್ಮ ಜೊತೆಗಿದ್ರು, ಈಗಷ್ಟೇ ಬೆಂಗಳೂರಿಗೆ ಹೋದ್ರು ಅಂತಾನು ಹೇಳಿಲ್ಲ. ಅವರ ಹೆಸರನ್ನ ಬಿಟ್ಟು ಉಳಿದವರೆಲ್ಲರನ್ನೂ ಕೂಡ ಸ್ವಾಗತಿಸಿದ್ರು. ಒಬ್ರು ಯಾರೋ ಬಂದು ನೆನಪು ಮಾಡಿದ್ರು, ಡಿಸಿಎಂ ಹೆಸರು ಬಿಟ್ಟಿದ್ದೀರಿ ಅಂತ. ಅವ್ರಿಲ್ರಿ, ಮನೆಯಲ್ಲಿ ಇರೋರ್ನ ವೆಲ್ಕಮ್ ಮಾಡೋದಕ್ಕಾಗತ್ತಾ ಅಂತ ಹೇಳಿರೋದು. ಇವೆರಡೂ ವಿಚಾರಗಳು ಈಗ ಸದ್ಯ ಚರ್ಚೆಗೆ ಕಾರಣವಾಗ್ತಾ ಇವೆ. ಇನ್ನ ತಮ್ಮ ಭಾಷಣ ಮುಗಿತಾ ಇದ್ದಂತೆ ಏಕಾಏಕಿ ಡಿಕೆ ಶಿವಕುಮಾರ್ ಅವರು ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ತಮ್ಮ ಭಾಷಣ ಮುಕ್ತಾಯ ಇದ್ದಂತೆ ಸಿದ್ದರಾಮಯ್ಯ ಅವರು ನಾನು ನೋಡಿದೆ, ಅವರಿಗೆ ಹೇಳಿದೆ, ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ವೇದಿಕೆಯಿಂದ ಏಕಾಏಕಿ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಭಾಷಣಕ್ಕೂ ಮುನ್ನವೇ ಡಿಸಿಎಂ ನಿರ್ಗಮಿಸಿರುವಂತದ್ದು. ಖರ್ಗೆ ಭಾಷಣ ಶುರು ಮಾಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಬೆಂಗಳೂರಿನತ್ತ ದಿಢೀರ್ ಪ್ರಯಾಣವನ್ನ ಬೆಳೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಒಂದು ನಡೆಗೆ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಾಧನಾ ಸಮಾವೇಶ ಕಾರ್ಯಕ್ರಮ, ಮಾಮೂಲಿ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ, ಸಾಧನಾ ಸಮಾವೇಶದ ಕಾರ್ಯಕ್ರಮ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಭಾಷಣ ಮುಗಿತಾ ಇದ್ದಂತೆ ಅಲ್ಲಿಂದ ನಿರ್ಗಮಿಸಿ ಬಿಟ್ಟಿದ್ದಾರೆ. ನೋಡಿ, ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಏನಾಯ್ತು ಅಲ್ಲಿ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಖರ್ಗೆ ಅವರ ಭಾಷಣ ಆರಂಭ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಒಂದು ನಿಮಿಷನೂ ಕೂಡ ನಿಲ್ಲಲಿಲ್ಲ, ಅಲ್ಲಿಂದ ನಿರ್ಗಮಿಸಿರುವಂತದ್ದು. ಈ ಒಂದು ನಡೆಗೆ ಈಗ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಇನ್ನ ಇದಕ್ಕಿಂತ ಮುಂಚೆ ತಾವು ಗಮನಿಸ್ತಾ ಇದ್ರಿ, ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಅನ್ನ ಸ್ವಾಗತಿಸಲಿಲ್ಲ, ಸೌಜನ್ಯಕ್ಕೂ ಅವರ ಹೆಸರನ್ನ ತೆಗೆದುಕೊಳ್ಳಿಲ್ಲ. ಡಿಸಿಎಂ ನಮ್ಮ ಜೊತೆಗಿದ್ರು, ಈಗಷ್ಟೇ ಬೆಂಗಳೂರಿಗೆ ಹೋದ್ರು ಅಂತಾನು ಹೇಳಿಲ್ಲ. ಅವರ ಹೆಸರನ್ನ ಬಿಟ್ಟು ಉಳಿದವರೆಲ್ಲರನ್ನೂ ಕೂಡ ಸ್ವಾಗತಿಸಿದ್ರು. ಒಬ್ರು ಯಾರೋ ಬಂದು ನೆನಪು ಮಾಡಿದ್ರು, ಡಿಸಿಎಂ ಹೆಸರು ಬಿಟ್ಟಿದ್ದೀರಿ ಅಂತ. ಅವ್ರಿಲ್ರಿ, ಮನೆಯಲ್ಲಿ ಇರೋರ್ನ ವೆಲ್ಕಮ್ ಮಾಡೋದಕ್ಕಾಗತ್ತಾ ಅಂತ ಹೇಳಿರೋದು. ಇವೆರಡೂ ವಿಚಾರಗಳು ಈಗ ಸದ್ಯ ಚರ್ಚೆಗೆ ಕಾರಣವಾಗ್ತಾ ಇವೆ. ಇನ್ನ ತಮ್ಮ ಭಾಷಣ ಮುಗಿತಾ ಇದ್ದಂತೆ ಏಕಾಏಕಿ ಡಿಕೆ ಶಿವಕುಮಾರ್ ಅವರು ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ತಮ್ಮ ಭಾಷಣ ಮುಕ್ತಾಯ ಇದ್ದಂತೆ ಸಿದ್ದರಾಮಯ್ಯ ಅವರು ನಾನು ನೋಡಿದೆ, ಅವರಿಗೆ ಹೇಳಿದೆ, ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ವೇದಿಕೆಯಿಂದ ಏಕಾಏಕಿ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಭಾಷಣಕ್ಕೂ ಮುನ್ನವೇ ಡಿಸಿಎಂ ನಿರ್ಗಮಿಸಿರುವಂತದ್ದು. ಖರ್ಗೆ ಭಾಷಣ ಶುರು ಮಾಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಬೆಂಗಳೂರಿನತ್ತ ದಿಢೀರ್ ಪ್ರಯಾಣವನ್ನ ಬೆಳೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಒಂದು ನಡೆಗೆ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಾಧನಾ ಸಮಾವೇಶ ಕಾರ್ಯಕ್ರಮ, ಮಾಮೂಲಿ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ, ಸಾಧನಾ ಸಮಾವೇಶದ ಕಾರ್ಯಕ್ರಮ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಭಾಷಣ ಮುಗಿತಾ ಇದ್ದಂತೆ ಅಲ್ಲಿಂದ ನಿರ್ಗಮಿಸಿ ಬಿಟ್ಟಿದ್ದಾರೆ. ನೋಡಿ, ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಏನಾಯ್ತು ಅಲ್ಲಿ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಖರ್ಗೆ ಅವರ ಭಾಷಣ ಆರಂಭ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಒಂದು ನಿಮಿಷನೂ ಕೂಡ ನಿಲ್ಲಲಿಲ್ಲ, ಅಲ್ಲಿಂದ ನಿರ್ಗಮಿಸಿರುವಂತದ್ದು. ಈ ಒಂದು ನಡೆಗೆ ಈಗ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಇನ್ನ ಇದಕ್ಕಿಂತ ಮುಂಚೆ ತಾವು ಗಮನಿಸ್ತಾ ಇದ್ರಿ, ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಅನ್ನ ಸ್ವಾಗತಿಸಲಿಲ್ಲ,
ಸೌಜನ್ಯಕ್ಕೂ ಅವರ ಹೆಸರನ್ನ ತೆಗೆದುಕೊಳ್ಳಿಲ್ಲ. ಡಿಸಿಎಂ ನಮ್ಮ ಜೊತೆಗಿದ್ರು, ಈಗಷ್ಟೇ ಬೆಂಗಳೂರಿಗೆ ಹೋದ್ರು ಅಂತಾನು ಹೇಳಿಲ್ಲ. ಅವರ ಹೆಸರನ್ನ ಬಿಟ್ಟು ಉಳಿದವರೆಲ್ಲರನ್ನೂ ಕೂಡ ಸ್ವಾಗತಿಸಿದ್ರು. ಒಬ್ರು ಯಾರೋ ಬಂದು ನೆನಪು ಮಾಡಿದ್ರು, ಡಿಸಿಎಂ ಹೆಸರು ಬಿಟ್ಟಿದ್ದೀರಿ ಅಂತ. ಅವ್ರಿಲ್ರಿ, ಮನೆಯಲ್ಲಿ ಇರೋರ್ನ ವೆಲ್ಕಮ್ ಮಾಡೋದಕ್ಕಾಗತ್ತಾ ಅಂತ ಹೇಳಿರೋದು. ಇವೆರಡೂ ವಿಚಾರಗಳು ಈಗ ಸದ್ಯ ಚರ್ಚೆಗೆ ಕಾರಣವಾಗ್ತಾ ಇವೆ. ಅವರು ಬರೆಯೋದು ಟೀಕೆ ಮಾಡತಕ್ಕಂಥವ್ರು. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಇನ್ನ ತಮ್ಮ ಭಾಷಣ ಮುಗಿತಾ ಇದ್ದಂತೆ ಏಕಾಏಕಿ ಡಿಕೆ ಶಿವಕುಮಾರ್ ಅವರು ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ತಮ್ಮ ಭಾಷಣ ಮುಕ್ತಾಯ ಇದ್ದಂತೆ ಸಿದ್ದರಾಮಯ್ಯ ಅವರು ನಾನು ನೋಡಿದೆ, ಅವರಿಗೆ ಹೇಳಿದೆ, ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ವೇದಿಕೆಯಿಂದ ಏಕಾಏಕಿ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಭಾಷಣಕ್ಕೂ ಮುನ್ನವೇ ಡಿಸಿಎಂ ನಿರ್ಗಮಿಸಿರುವಂತದ್ದು. ಖರ್ಗೆ ಭಾಷಣ ಶುರು ಮಾಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಬೆಂಗಳೂರಿನತ್ತ ದಿಢೀರ್ ಪ್ರಯಾಣವನ್ನ ಬೆಳೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಒಂದು ನಡೆಗೆ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಾಧನಾ ಸಮಾವೇಶ ಕಾರ್ಯಕ್ರಮ, ಮಾಮೂಲಿ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ, ಸಾಧನಾ ಸಮಾವೇಶದ ಕಾರ್ಯಕ್ರಮ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಭಾಷಣ ಮುಗಿತಾ ಇದ್ದಂತೆ ಅಲ್ಲಿಂದ ನಿರ್ಗಮಿಸಿ ಬಿಟ್ಟಿದ್ದಾರೆ. ನೋಡಿ, ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಏನಾಯ್ತು ಅಲ್ಲಿ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಖರ್ಗೆ ಅವರ ಭಾಷಣ ಆರಂಭ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಒಂದು ನಿಮಿಷನೂ ಕೂಡ ನಿಲ್ಲಲಿಲ್ಲ, ಅಲ್ಲಿಂದ ನಿರ್ಗಮಿಸಿರುವಂತದ್ದು. ಈ ಒಂದು ನಡೆಗೆ ಈಗ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಇನ್ನ ಇದಕ್ಕಿಂತ ಮುಂಚೆ ತಾವು ಗಮನಿಸ್ತಾ ಇದ್ರಿ, ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಅನ್ನ ಸ್ವಾಗತಿಸಲಿಲ್ಲ, ಸೌಜನ್ಯಕ್ಕೂ ಅವರ ಹೆಸರನ್ನ ತೆಗೆದುಕೊಳ್ಳಿಲ್ಲ. ಡಿಸಿಎಂ ನಮ್ಮ ಜೊತೆಗಿದ್ರು, ಈಗಷ್ಟೇ ಬೆಂಗಳೂರಿಗೆ ಹೋದ್ರು ಅಂತಾನು ಹೇಳಿಲ್ಲ. ಅವರ ಹೆಸರನ್ನ ಬಿಟ್ಟು ಉಳಿದವರೆಲ್ಲರನ್ನೂ ಕೂಡ ಸ್ವಾಗತಿಸಿದ್ರು. ಒಬ್ರು ಯಾರೋ ಬಂದು ನೆನಪು ಮಾಡಿದ್ರು, ಡಿಸಿಎಂ ಹೆಸರು ಬಿಟ್ಟಿದ್ದೀರಿ ಅಂತ. ಅವ್ರಿಲ್ರಿ, ಮನೆಯಲ್ಲಿ ಇರೋರ್ನ ವೆಲ್ಕಮ್ ಮಾಡೋದಕ್ಕಾಗತ್ತಾ ಅಂತ ಹೇಳಿರೋದು. ಇವೆರಡೂ ವಿಚಾರಗಳು ಈಗ ಸದ್ಯ ಚರ್ಚೆಗೆ ಕಾರಣವಾಗ್ತಾ ಇವೆ. ಅವರು ಬರೆಯೋದು ಟೀಕೆ ಮಾಡತಕ್ಕಂಥವ್ರು. ಅದಕ್ಕಾಗಿ ನಾನು ಯಾವಾಗ